Hi everyone, welcome to Study Zone. As we all know that we are continuing the series of MTS previous year question paper. Today's paper is third shift MTS English paper. MTS 39/2024 ಅಲ್ಲಿ ನಡೆದಿರುವಂತಹ ಥರ್ಡ್ ಶಿಫ್ಟ್ ಕ್ವಶನ್ ಪೇಪರ್ನ ಇಂಗ್ಲೀಷ್ ಪಾರ್ಟಲ್ಲಿ ಕೊಟ್ಟಿರೋ ಕ್ವಶನ್ಸ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಟ್ ಓನ್ಲಿ ಯಾರು MTSಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರಷ್ಟೇ ಅಲ್ಲದೆ ಯಾರು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್. ಇಂಗ್ಲೀಷ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇಲ್ಲಿ ಸೆಂಟ್ರಲಲ್ಲಿ ಕೊಟ್ಟಿರೋ ಕ್ವಶನ್ಸು ಸ್ಟೇಟಲ್ಲಿ ಬರ್ತವೆ. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಎಕ್ಸಾಮ್ಸ್. Select the most appropriate option to fill the blank and complete the phrase. ಕೊಟ್ಟಿರೋ ಬ್ಲ್ಯಾಂಕ್ನ ನಾವು ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವುದು ಕರೆಕ್ಟ್ ಅಂತ ಚೂಸ್ ಮಾಡಬೇಕು. ವೆನ್ ಜಾನ್ ರಿಯಲೈಸ್ ದ್ಯಾಟ್ she had made a serious mistake at work, she knew she had to face the dash and take responsibility for her actions. ಕೊಟ್ಟಿರೋ ಬ್ಲ್ಯಾಂಕ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಬೇಕು. ಮಿರರ್, ಮ್ಯೂಸಿಕ್, ಫನ್, ಬ್ಯಾಂಡ್. ಏನಾಗುತ್ತೆ ಕರೆಕ್ಟ್ ಯಾವುದಾಗುತ್ತೆ? ಇಟ್ ಈಸ್ ಅ ಮ್ಯೂಸಿಕ್. ಏನಾಗುತ್ತೆ? ಶಿ ನ್ಯೂ ಶಿ ಹ್ಯಾಡ್ ಟು ಫೇಸ್ ದ ಮ್ಯೂಸಿಕ್ ಆ್ಯಂಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಹರ್ ಆ್ಯಕ್ಷನ್ಸ್. ಏನಿದು ಶಿ ಹ್ಯಾಡ್ ಟು ಫೇಸ್ ದ ಮ್ಯೂಸಿಕ್ ಅಂತಂದರೆ ಪರಿಣಾಮಗಳನ್ನು ಎದುರಿಸಬೇಕಾಯಿತು ಅಂತ ಬರುತ್ತೆ. ಶಿ ಹ್ಯಾಸ್ ಟು ಫೇಸ್ ಮ್ಯೂಸಿಕ್ ಅಂದ್ರೇನು? ಶಿ ಹ್ಯಾಸ್ ಟು ಅಕ್ಸೆಪ್ಟ್ ಕಾನ್ಸಿಕ್ವೆನ್ಸ್, ಅಂದರೆ ಏನು ಪ್ರಾಬ್ಲಮ್ಸ್ ಬರುತ್ತೆ ಮುಂದೆ, ಏನು ಪರಿಣಾಮಗಳು ಟೀಕೆಗಳು ಬರ್ತವೆ ಅದನ್ನೆಲ್ಲ ಅವಳು ಫೇಸ್ ಮಾಡಬೇಕಾಗುತ್ತೆ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಮ್ಯೂಸಿಕ್. ಆಪ್ಷನ್ ಬಿ. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಯಾವುದು ಇನ್ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇದೆ ಅಂತ ನೋಡೋಣ. ಕಾನ್ಸೈನ್ಸ್ ಕರೆಕ್ಟ್ ಇದೆನಾ ಸ್ಪೆಲ್ಲಿಂಗು? ಎಸ್. ಸಿಮೆಟ್ರಿ ಇದು ಕೂಡ ಕರೆಕ್ಟ್ ಇದೆ. ಅಕಾಮಡೇಟ್ ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ಯಾಲೆಂಡರ್ ಕರೆಕ್ಟ್ ಇದೆನಾ? ನೋ. ಏನು ಕ್ಯಾಲೆಂಡರ್ ಸ್ಪೆಲ್ಲಿಂಗು? CALENDAR. ಇವರು DER ಕೊಟ್ಟಿದ್ದಾರೆ, ಅದು ಏನಾಗಬೇಕು? DAR. ಸೊ ಇನ್ಸ್ಪೆಲ್ಡ್ ವರ್ಡ್ ಯಾವುದು ಅಂದರೆ ಆಪ್ಷನ್ ಡಿ, ಕ್ಯಾಲೆಂಡರ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ರೀಪ್ಲೇಸ್ ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಕೊಟ್ಟಿರೋ ವರ್ಡ್ ಅಂಡರ್ಲೈನ್ ಮಾಡಿದಾರಲ್ಲ ಅದಕ್ಕೆ ಒನ್ ವರ್ಡ್ ರೀಪ್ಲೇಸ್ ಮಾಡಬೇಕು. ದ ಆಫೀಸರ್ ವಾಸ್ ಪೊಲೈಟ್ ಟು ವರ್ಕರ್ಸ್. ಏನು ಇದ್ರದ್ದು ಮೀನಿಂಗ್ ಏನು? ಸಭ್ಯ ಅಂತ ಬರುತ್ತೆ ಪೊಲೈಟ್ ಅಂದರೆ. ಸೊ ಇದಕ್ಕೆ ಯಾವ ವರ್ಡ್ ರೀಪ್ಲೇಸ್ ಆಗುತ್ತೆ? ಅಡಮ್ನೆಟ್, ಅಫಿಷಿಯಸ್, ಹಾರ್ಶ್, ಹಂಬಲ್. ಅಡಮ್ನೆಟ್ ಅಂತಂದ್ರೇನು? ಹಠಮಾರಿ. ಅಫಿಷಿಯಸ್ ಅಂತಂದರೆ ಅಧಿಕೃತವಾಗಿ ಅಂತ. ಹಾರ್ಶ್ ಅಂದ್ರೇನು? ಕಠಿಣ. ನೆಕ್ಸ್ಟ್ ಹಂಬಲ್ ಅಂದರೆ ರೆಸ್ಪೆಕ್ಟ್ಫುಲ್. ಪೊಲೈಟ್ ಅಂದ್ರೇನು? ಸಭ್ಯ, ಗೌರವಯುತವಾಗಿರುವುದು, ರೆಸ್ಪೆಕ್ಟ್ಫುಲ್ ಆಗಿರುವುದು ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ರೀಪ್ಲೇಸ್ ಮಾಡ್ಬೋದು ಅಂದರೆ ಹಂಬಲ್, ರೆಸ್ಪೆಕ್ಟ್ಫುಲ್. ದ ಆಫೀಸರ್ ವಾಸ್ ಹಂಬಲ್ ಟು ದ ವರ್ಕರ್ಸ್ ಅಂದರೆ ರೆಸ್ಪೆಕ್ಟ್ಫುಲ್ ಟು ದ ವರ್ಕರ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. Select the most appropriate synonym of a underlined word in a given sentence. ಸಿನೋನಿಮ್ ಕೇಳಿದ್ರೆ ಅಂಡರ್ಲೈನ್ ಮಾಡಿರೋ ವರ್ಡ್ ಏನಿದು? ಡಿಟರ್ಮೆಂಟಲ್ ಅಂತಂದ್ರೆ ಏನು? ಹಾರ್ಮ್ಫುಲ್, ಡ್ಯಾಮೇಜಿಂಗ್ ಅಂತ ಬರುತ್ತೆ. ಡಿಟರ್ಮೆಂಟಲ್ ಅಂದ್ರೇನು? ಡ್ಯಾಮೇಜಿಂಗ್. ಆಟಿಟ್ಯೂಡ್ ಕ್ಯಾನ್ ಆಲ್ವೇಸ್ ಬಿ ಕ್ಯೂರ್ಡ್ ವಿತ್ ಅ ಕೋರ್ಡಿನಲ್ ಅಪ್ರೋಚ್. ಡಿಟರ್ಮೆಂಟಲ್ ಅಂದ್ರೇನು? ಡ್ಯಾಮೇಜಿಂಗ್. ಯಾವ ವರ್ಡ್ ಸಿನೋನಿಮ್ ಆಗುತ್ತೆ? ಅನ್ಮೈಂಡ್ಫುಲ್ ಅಂದ್ರೇನು? ಗಮನವಿಲ್ಲದ, ಅನ್ನೋಟಿಸೇಬಲ್ ಅಂತ ಬರುತ್ತೆ. ಅನ್ನೋಟಿಸೇಬಲ್. ಸೋಷಿಯಲ್ ಅಂದರೆ ಸಾಮಾಜಿಕ. ಡ್ಯಾಮೇಜಿಂಗ್ ಅಂತಂದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ನೆಕ್ಸ್ಟು ಕೋಆಪರೇಟಿವ್ ಅಂದರೆ ಸಹಕಾರಿ. ಸೊ ಡಿಟರ್ಮೆಂಟಲ್ ಅಂದರೆ ಏನಂತ ಹೇಳ್ತೇನೆ ನಾನು? ಡ್ಯಾಮೇಜಿಂಗ್. ಇದಕ್ಕೆ ಸಿನೋನಿಮ್ ಅದು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಡ್ಯಾಮೇಜಿಂಗ್. ಸೊ ಯಾವ ಸಿನೋನಿಮು ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ ಆಪ್ಷನ್ ಸಿ. The following sentence has been split into 4 segments. Identify the segment that contains an grammatical error. ಯಾವುದು ಪಾರ್ಟು
ಎರರ್ ಇದೆ ಅಂತ ಕೇಳಿದ್ದಾರೆ. ಇನ್ ಅಕಾರ್ಡೆನ್ಸ್ ಟು ದ ಫ್ಯಾಕ್ಚುಯಲ್ ಡಾಟಾ ಸೀರೀಸ್ ಮೆಜರ್ಸ್ ಆರ್ ರಿಕ್ವೈರ್ಡ್ ಟು ಕಂಟ್ರೋಲ್ ದ ಲಾಸ್. ಫಸ್ಟಲ್ಲಿ ಏನಾದರೂ ಫಸ್ಟ್ ಪಾರ್ಟಲ್ಲಿ ಎರರ್ ಇದೆನಾ? ಇನ್ ಅಕಾರ್ಡೆನ್ಸ್ ಟು, ಎಸ್. ಇಲ್ಲಿ ಪ್ರೇಸಲ್ ವರ್ಬ್ ಯೂಸ್ ಮಾಡೋಲ್ಲಿ ರಾಂಗ್ ಆಗಿದೆ. ದ ಪ್ರೇಸಲ್ ವರ್ಬ್ ಇನ್ ಅಕಾರ್ಡೆನ್ಸ್ ಟು, ಇಟ್ ಈಸ್ ಇನ್ಕರೆಕ್ಟ್. ಕರೆಕ್ಟ್ ಪ್ರೇಸ್ ಏನಾಗುತ್ತೆ? ಇನ್ ಅಕಾರ್ಡೆನ್ಸ್ ವಿತ್. ಏನಾಗಬೇಕಿತ್ತದು? ಇನ್ ಅಕಾರ್ಡೆನ್ಸ್ ಟು ಇದೆಲ್ಲ ಅದ್ರ ಬದಲು ಇನ್ ಅಕಾರ್ಡೆನ್ಸ್ ವಿತ್ ಆಗಬೇಕಿತ್ತು. ಸೊ ಎರರ್ ಎಲ್ಲಿದೆ? ಫಸ್ಟ್ ಪಾರ್ಟಲ್ಲಿದೆ, ಆಪ್ಷನ್ ಎ. ಕರೆಕ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಇನ್ ಅಕಾರ್ಡೆನ್ಸ್ ವಿತ್ ದ ಫ್ಯಾಕ್ಚುಯಲ್ ಡಾಟಾ ಸೀರಿಯಸ್ ಮೆಜರ್ಸ್ ಆರ್ ರಿಕ್ವೈರ್ಡ್ ಟು ಕಂಟ್ರೋಲ್ ದ ಲಾಸಸ್. ಸೊ ಪ್ರೇಸಲ್ ವರ್ಬ್ ಇನ್ ಅಕಾರ್ಡೆನ್ಸ್ ಟು ಬದಲು ನಾವು ಇನ್ ಅಕಾರ್ಡೆನ್ಸ್ ವಿತ್ನ ಯೂಸ್ ಮಾಡಬೇಕು. ಸೊ ಎರರ್ ಎಲ್ಲಿದೆ? ಪಾರ್ಟ್ ಎ. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಇನ್ಕರೆಕ್ಟ್ ವರ್ಡ್ ಸ್ಪೆಲ್ ಆಗಿದೆ ಅಂತ ನೋಡೋಣ. ನಾಸ್ಟ್ರಲ್ ಈಸ್, ಇದು ಕೂಡ ಕರೆಕ್ಟ್ ಇದೆ. ನ್ಯೂಟ್ರಲ್, ನ್ಯೂಟ್ರಲ್ ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಮ್ಯೂಚುವಲ್ ಕೂಡ ಸ್ಪೆಲ್ಲಿಂಗು ಕರೆಕ್ಟ್ ಇದೆ. ನೆಕ್ಸ್ಟ್ ಇದು ಮೋಟಿವೇಟ್, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಮೋಟಿವೇಟ್ ನೋ, ಏನಾಗಬೇಕಿತ್ತದು? ಮೋಟಿವೇಟ್. ಸೊ ಎಲ್ಲಿ ಎರರ್ ಇದೆ ಅಂದರೆ, ಎಲ್ಲಿ ಇನ್ಕರೆಕ್ಟ್ ಸ್ಪೆಲ್ಟ್ ಆಗಿದೆ ವರ್ಡು ಅಂತಂದರೆ ಆಪ್ಷನ್ ಡಿ, ಮೋಟಿವೇಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ಗೆ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಆ್ಯಡ್ ಮಾಡಬೇಕು. ಇಟ್ ಈಸ್ ಎಸೆನ್ಷಿಯಲ್ ದ್ಯಾಟ್ ಯು ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ದ ಆರ್ಗನೈಸೇಷನ್. ಒಬೆ ಅಂದ್ರೇನು? ನೆಕ್ಸ್ಟು ಫುಲ್ಫಿಲ್, ಕಂಪ್ಲೇ, ಅಬ್ಸರ್ವ್. ಅಂದರೆ ಇಲ್ಲಿ ಕೊಟ್ಟು ಅಂಡರ್ಲೈನ್ ಮಾಡಿದಾರಲ್ಲ, ಇದಕ್ಕೆ ಯಾವ ವರ್ಡ್ ಹಾಕಿದರೆ ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಒಬೆ ಅಂದರೆ ಪಾಲಿಸು ಅಂತ ಬರುತ್ತೆ. ನೆಕ್ಸ್ಟು ಫುಲ್ಫಿಲ್ ಅಂದರೆ ಸ್ಯಾಟಿಸ್ಫೈ. ಕಂಪ್ಲೇ ಅಂತಂದರೆ ಏನು ಬರುತ್ತೆ? ಪಾಲಿಸು ಅಥವಾ ಫಾಲೋ ದ ರೂಲ್ಸ್. ನೆಕ್ಸ್ಟು ಅಬ್ಸರ್ವ್ ಅಂದರೆ ಗಮನಿಸು. ಇನ್ ಅಕಾರ್ಡೆನ್ಸ್ ಟು ಅಂತಂದರೆ ಏನು ಅಂತಂದರೆ ಟು ಪರ್ಫಾರ್ಮ್ ಆ್ಯನ್ ಆ್ಯಕ್ಷನ್ ಆರ್ ಫಾಲೋ ದ ರೂಲ್ಸ್. ಅಂದರೆ ಏನಾದರೂ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡೋದು ಅಥವಾ ರೂಲ್ಸ್ನ ಫಾಲೋ ಮಾಡೋದು ಅಂತ ಬರುತ್ತೆ. ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ನಾನು ರೂಲ್ಸ್ನ ಫಾಲೋ ಮಾಡೋದು ಅಂತ ಆಪ್ಷನ್ ಯಾವುದು ಹೇಳಿದೆ ಅಂದರೆ ಕಂಪ್ಲೇ, ಟು ಫಾಲೋ ಅಂತ ಬರುತ್ತೆ. ಇಲ್ಲಿ ಕಂಪ್ಲೇ ಅಂತ ಹಾಕಿದರೆ ಏನು ಬರುತ್ತೆ ಆಪ್ಷನು ಅಂದರೆ ಏನಂತ ಸೆಂಟೆನ್ಸ್ ಫ್ರೇಮ್ ಆಗುತ್ತೆ? ಇಟ್ ಈಸ್ ಎಸೆನ್ಷಿಯಲ್ ಟು ಯು ಕಂಪ್ಲೇ ವಿತ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ದ ಆರ್ಗನೈಸೇಷನ್. ಕಂಪ್ಲೇ ಅಂತಂದರೆ ಏನು ಹೇಳಿದೆ ನಾನು? ಪಾಲಿಸು. ಇಟ್ ಈಸ್ ಎಸೆನ್ಷಿಯಲ್ ದ್ಯಾಟ್ ಯು ಫಾಲೋ ವಿತ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಸೆಲೆಕ್ಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ಅ ಅಂಡರ್ಲೈನ್ ವರ್ಡ್. ಅಂಡರ್ಲೈನ್ ಮಾಡಿರೋ ವರ್ಡ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ. ಟುಡೇಸ್ ವೆದರ್ ಈಸ್ ವೆರಿ ಪ್ಲೆಸೆಂಟ್ ಸೆಡ್ ಮಾಯಾ. ಇಲ್ಲಿ ವೆದರ್ ಅನ್ನೋದಿದೆ, ಇದು ಅಂದರೆ ವಾತಾವರಣ, ವೆದರ್ ಅಂತೀವಲ್ಲ, ಅದಕ್ಕೆ ಸ್ಪೆಲ್ಲಿಂಗು ಕರೆಕ್ಟ್ ಇದೆನಾ? ನೋ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಈ ವೆದರ್ ಕರೆಕ್ಟ್ ಇದೆಯಲ್ಲ. ವೆದರ್ ಸ್ಪೆಲ್ಲಿಂಗ್ ಏನು? WEATHER. ಈ ಸ್ಪೆಲ್ಲಿಂಗು ಯಾವ ಆಪ್ಷನ್ನಲ್ಲಿದೆ? ಆಪ್ಷನ್ ಡಿ. ಏನಾಗುತ್ತೆ? ಟುಡೇಸ್ ವೆದರ್ ಈಸ್ ವೆರಿ ಪ್ಲೆಸೆಂಟ್ ಸೆಡ್ ಮಾಯಾ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಡಿ. The given sentence is divided into a 4 segment. Select the option that has a segment with a grammatical error. ಕೊಟ್ಟಿರೋ ಸೆಂಟೆನ್ಸಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಮಹೇಶ್ ಆ್ಯಂಡ್ ಹಿಸ್ ವರ್ಕರ್ಸ್ ವಿಲ್ ಹ್ಯಾವ್ ಬೀನ್ ವರ್ಕ್ಡ್ ಆನ್ ಅ ಪ್ರಾಜೆಕ್ಟ್ ಫಾರ್ ಅ ಲಾಂಗ್ ಟೈಮ್. ಫಸ್ಟ್ ಪಾರ್ಟಲ್ಲಿ ಮಹೇಶ್ ಆ್ಯಂಡ್ ಹಿಸ್ ವರ್ಕರ್ಸ್, ಇಲ್ಲೇನಾದರೂ ಎರರ್ ಇದೆನಾ? ಮಹೇಶ್ ಆ್ಯಂಡ್ ಹಿಸ್ ವರ್ಕರ್ಸ್ ನೋ. ವಿಲ್ ಹ್ಯಾವ್ ಬೀನ್ ವರ್ಕ್ಡ್ ಅಂತ ಇದೆ, ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್, ಇಲ್ಲಿ ಎರರ್ ಇದೆ. ಏನು ಎರರ್ ಇದೆ? ದ ಎರರ್ ಇನ್ ದ ಸೆಂಟೆನ್ಸ್ ಯೂಸ್ ಆಫ್ ಅ ಪ್ಯಾಸಿವ್ ವಾಯ್ಸ್ ವರ್ಕ್ಡ್ ಆನ್. ಏನು ಪ್ಯಾಸಿವ್ ವಾಯ್ಸ್ ಯೂಸ್ ಮಾಡಿದ್ದೀವಲ್ಲ, ವರ್ಕ್ಡ್ ಆನ್, ಇಲ್ಲಿ ಎರರ್ ಇದೆ. ಯಾಕೆ? ಇದು ಆ್ಯಕ್ಟಿವ್ ವಾಯ್ಸ್ ಮಾಡಬೇಕಾದ್ರೆ ನಾವು ಹ್ಯಾವ್ ಬೀನ್ ಅಂತ ಬಂದಾಗ V1 + ING ಅಂದರೆ ವರ್ಕಿಂಗ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ವರ್ಕ್ಡ್ ಆನ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ರಾಂಗ್. ವರ್ಕಿಂಗ್ ಆನ್ ಈಸ್ ಅಂತ ಬರಬೇಕಿತ್ತು. ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಮಹೇಶ್ ಆ್ಯಂಡ್ ಈಸ್ ವರ್ಕರ್ಸ್ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಫಾರ್ ಅ ಲಾಂಗ್ ಟೈಮ್. ಅರ್ಥ ಆಯ್ತಲ್ಲ? ಹ್ಯಾವ್ ಬೀನ್ ಬಂದಾಗ
ನಾವು V1 + INGನ ಯೂಸ್ ಮಾಡ್ತೀವಿ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ವರ್ಕ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ವರ್ಕಿಂಗ್ ಅಂತ ಬರಬೇಕು. ಸೊ ಎರರ್ ಎಲ್ಲಿದೆ, ಪಾರ್ಟ್ 2 ಅಲ್ಲಿದೆ, ಆಪ್ಷನ್ ಬಿ. The following sentence has been split into 4 segments. Identify the segments that contain an error. A Gita is considered to be a dialogue between the Pandava Prince Arjuna and Lord Krishna. Error ಎಲ್ಲಿದೆ? A Gita is considered. ಈ ಗೀತಾ ಅನ್ನೋದು ಕರೆಕ್ಟ್ ಇದೆನಾ? ಆರ್ಟಿಕಲ್ ಯೂಸ್ ಮಾಡಿರೋದು? ನೋ. ವೈ? ದ ಸೆಂಟೆನ್ಸ್ ಕಂಟೈನ್ಸ್ ಅ ಎರರ್. ಅ ಗೀತಾ ಏನಾಗಬೇಕಿತ್ತದು? ಎ ಗೀತಾ ಶುಡ್ ಬಿ ರೀಪ್ಲೇಸ್ಡ್ ದ ಗೀತಾ ಆಗಬೇಕಿತ್ತದು. ಏನಾಗಬೇಕದು? ದ ಗೀತಾ. ದ ಆಗಬೇಕದು. ಇನ್ಸ್ಟೆಡ್ ಆಫ್ ಎ ಅದೇನಾಗಬೇಕಿತ್ತು? ದ ಆಗಬೇಕಿತ್ತು. ವೈ? ಬಿಕಾಸ್ ಇಟ್ ರೆಫರ್ಸ್ ಟು ಸ್ಪೆಸಿಫಿಕ್ ಟೆಕ್ಸ್ಟ್ ಅನ್ನೋದು. ಅಂದರೆ ಗೀತಾ ಅನ್ನೋದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ತಾನೆ, ಪರ್ಟಿಕ್ಯುಲರ್ ಆಗಿ ಅವಳನ್ನೇ ಕರಿತಿದ್ದೀವಿ ನಾವು, ಅಂದರೆ ಅವಳಿಗೆ ಹೇಳ್ತಿದ್ದೀವಿ. ಸೊ ನಾವು ಎಲ್ಲಿ ಸ್ಪೆಸಿಫಿಕ್ ಆಗಿ ಬಂದಾಗ ನಾವು ಆರ್ಟಿಕಲ್ ದ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಅ ಗೀತಾ ಅನ್ನೋ ಬದಲಿ ದ ಗೀತಾ ಆಗಬೇಕಿತ್ತು. ಸೊ ಎರರ್ ಎಲ್ಲಿದೆ? ಫಸ್ಟ್ ಪಾರ್ಟಲ್ಲಿದೆ, ಆಪ್ಷನ್ ಡಿ ಅಲ್ಲಿ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಕಂಟೈನ್ಸ್ ಆ್ಯನ್ ಎರರ್ ಇನ್ ದ ಯೂಸ್ ಆಫ್ ಅ ಪ್ರೇಸಲ್ ವರ್ಬ್. ಪ್ರೇಸಲ್ ವರ್ಬು ಎಲ್ಲಿ ರಾಂಗ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಲೆಟ್ಸ್ ಕಾಲ್ ಆಫ್ ದ ಪಿಕ್ನಿಕ್ ಆ್ಯಸ್ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಹೆವಿ ರೈನ್. ಇಲ್ಲೇನಾದರೂ ಎರರ್ ಇದೆನಾ? ನೋ. ಕಾಲ್ ಆಫ್ ಅನ್ನೋದು ಕರೆಕ್ಟ್ ಇದೆ. ಸೊ ಫಸ್ಟ್ ಆಪ್ಷನ್ ಕೂಡ ಕರೆಕ್ಟ್ ಇದೆ. ಕ್ಯಾನ್ ಯು ಪ್ಲೀಸ್ ಟೇಕ್ ಕೇರ್ ಫಾರ್ ಮೈ ಬಿಲಾಂಗಿಂಗ್ ಸಮ್ ಟೈಮ್. ಇಲ್ಲೇನಾದರೂ ಎರರ್ ಇದೆನಾ? ಎಸ್. ಇಲ್ಲಿ ಟೇಕ್ ಕೇರ್ ಫಾರ್ ಅಂತ ಇದೆಯಲ್ಲ, ಇಲ್ಲಿ ಎರರ್ ಇದೆ. ನೆಕ್ಸ್ಟ್ 2 ಆಪ್ಷನ್. ಇಟ್ ಈಸ್ ವೈಸ್ ಟು ಪುಟ್ ಅಪ್ ವಿತ್ ಸಮ್ ಒನ್ಸ್ ಕ್ವಾರಲ್ ಸಮ್ ನೈಬರರ್ಸ್. ಇಲ್ಲಿ ಕೂಡ ಎರರ್ ಇಲ್ಲ. ವೈಲ್ ವಿಸಿಟಿಂಗ್ ದ ಲೈಬ್ರರಿ ಐ ಕೇಮ್ ಅಕ್ರಾಸ್ ಆನ್ ಇಂಟ್ರೆಸ್ಟಿಂಗ್ ಬುಕ್. ಇಲ್ಲಿ ಕೂಡ ಎರರ್ ಇಲ್ಲ. ಎರರ್ ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ. ಏನು ಎರರು? ಕ್ಯಾನ್ ಯು ಪ್ಲೀಸ್ ಟೇಕ್ ಕೇರ್ ಫಾರ್ ಪ್ರೇಸಲ್ ವರ್ಬ್ದು ಎರರ್ ಇದೆ. ಏನಾಗಬೇಕಿತ್ತು? ದ ಕರೆಕ್ಟ್ ಪ್ರೇಸಲ್ ವರ್ಬ್ ಏನಾಗಬೇಕಿತ್ತದು? ಟೇಕ್ ಕೇರ್ ಆಫ್ ಆಗಬೇಕಿತ್ತದು. ಏನಾಗಬೇಕಿತ್ತು? ಟೇಕ್ ಕೇರ್ ಆಫ್. ಟೇಕ್ ಕೇರ್ ಆಫ್. ಅವ್ರೇನು ಕೊಟ್ಟಿದ್ದಾರೆ? ಟೇಕ್ ಕೇರ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾನ್ ಯು ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಬಿಲಾಂಗಿಂಗ್ಸ್ ಫಾರ್ ಸಮ್ ಟೈಮ್. ಪ್ರೇಸಲ್ ವರ್ಬು ಟೇಕ್ ಕೇರ್ ಆಫ್ ಆಗಬೇಕಿತ್ತು. ಅವರು ಇನ್ಸ್ಟೆಡ್ ಆಫ್ ಟೇಕ್ ಕೇರ್ ಆಫ್ ದೆ ಗೇವ್ ಎ ಟೇಕ್ ಕೇರ್ ಫಾರ್. ಸೊ ಯಾವ ಸೆಂಟೆನ್ಸಲ್ಲಿ ಎರರ್ ಇದೆ ಅಂದರೆ ಆಪ್ಷನ್ ಬಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದ್ಯಾಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಇಫ್ ದೇರ್ ಈಸ್ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ಇಟ್ ಸೆಲೆಕ್ಟ್ ನೋ ಸಬ್ಸ್ಟಿಟ್ಯೂಷನ್. ಅಂದರೆ ಏನಾದರೂ ಎರರ್ ಇದೆನಾ ಅಂತ ಕೇಳಿದರೆ, ಎರರ್ ಇಲ್ಲ ಅಂದರೆ ನೋ ಎರರ್ ಅಂತ ನಾವು ಆಪ್ಷನ್ ಕೊಡ್ಬೋದು. ಇಫ್ ಯು ಡೋಂಟ್ ಫಾಲೋಡ್ ದ ರೂಲ್ಸ್ ಯು ವಿಲ್ ನಾಟ್ ಬಿ ಅಲೌಡ್ ಟು ಸ್ಟೇ ಅಟ್ ದಿಸ್ ಹಾಸ್ಟೆಲ್. ಇಫ್ ಯು ಡೋಂಟ್ ಫಾಲೋಡ್ ದ ರೂಲ್ಸ್ ಅಂತ ಇದೆ, ಅಂಡರ್ಲೈನ್ ಮಾಡಿರೋ ವರ್ಡ್. ಇದು ಕರೆಕ್ಟ್ ಇದೆನಾ? ನೋ. ಏನಾಗಬೇಕಿತ್ತದು? ಇಫ್ ಯು ಡೋಂಟ್ ಫಾಲೋ ದ ರೂಲ್ಸ್, ಇಫ್ ಯು ಕೆನಾಟ್ ಬಿ ಫಾಲೋಯಿಂಗ್ ದ ರೂಲ್ಸ್, ಇಫ್ ಯು ಶುಡ್ ನಾಟ್ ಫಾಲೋ ದ ರೂಲ್ಸ್. ಏನಾಗಬೇಕದು? ಆಪ್ಷನ್ ಬಿ. ಇಫ್ ಯು ಡೋಂಟ್ ಫಾಲೋ ದ ರೂಲ್ಸ್ ಯು ವಿಲ್ ನಾಟ್ ಬಿ ಅಲೌಡ್ ಟು ಸ್ಟೇ ಅಟ್ ದಿಸ್ ಹಾಸ್ಟೆಲ್. ನಾಟ್ ಫಾಲೋಡ್ ಅಲ್ಲ, ಇಫ್ ಯು ಡು ನಾಟ್ ಫಾಲೋ ಅಂತ ಬರಬೇಕು. ಸೊ ಆಪ್ಷನ್ B is the correct. Select the most appropriate option that can substitute the underlined segment in a given sentence. If there is no need to substitute it, select the most appropriate option that can be substitute the underlined segment in the given sentence. ಅಂದರೆ ಇಲ್ಲಿ ಎಲ್ಲಿ ಎರರ್ ಇದೆ ಅಲ್ಲಿ ನಾವು ಕೊಟ್ಟಿರೋ ಆಪ್ಷನ್ನ ಆ್ಯಡ್ ಮಾಡಬೇಕಂತ ಹೇಳಿದ್ದಾರೆ. ಆಫ್ಟರ್ ಶಿ ವಿಲ್ ಗೆಟ್ ಹರ್ ಡಿಗ್ರಿ ಶಿ ಮೂವ್ ಟು ಜರ್ಮನಿ ಅಂತ ಇದೆ. ಶಿ ವಿಲ್ ಗೆಟ್ ಹರ್ ಡಿಗ್ರಿ ಅಂತ ಇದೆ. ಇದು ಕರೆಕ್ಟ್ ಇದೆನಾ? ಕರೆಕ್ಟ್ ಇಲ್ಲ ಅಂದರೆ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ನೋಡಬೇಕು. ಯಾವುದು ಕರೆಕ್ಟ್ ಇದೆ? ದ ಸೆಂಟೆನ್ಸ್ ಕಂಟೈನ್ಸ್ ಅ ಎರರ್ ಇನ್ ವಿಲ್ ಗೆಟ್. ಅಂದರೆ ವಿಲ್ ಗೆಟ್ ಶುಡ್ ಬಿ ಇನ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಗೆಟ್ಸ್. ಸೊ ಟು ಮ್ಯಾಚ್ ದ ಫ್ಯೂಚರ್ ಟೆನ್ಸ್ ವರ್ಬ್ ಮೂಡ್ ಅನ್ನೋದು ಫ್ಯೂಚರ್ ಟೆನ್ಸಲ್ಲಿದೆ. ಸೊ ನಾವು ಪ್ರೆಸೆಂಟ್ ಟೆನ್ಸ್ನ ಗೆಟ್ಸ್ ಅನ್ನೋದನ್ನ ನಾವು ಆ್ಯಡ್ ಮಾಡಬೇಕು. ಸೊ ದ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಆಫ್ಟರ್ ಶಿ ವಿಲ್ ಬಿ, ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ದ ಕರೆಕ್ಟ್ ಸೆಂಟೆನ್ಸ್ ಆಫ್ಟರ್ ಶಿ ವಿಲ್ ಗೆಟ್ಸ್ ಹರ್ ಡಿಗ್ರಿ ಶಿ ಮೂವ್ ಟು ಜರ್ಮನಿ. ಸೊ
ಕರೆಕ್ಟ್ ಆಪ್ಷನ್ ಅದು ಬಿ. Select the most appropriate option that can substitute the underlined word in a given sentence. Meeta is smart than many other kids in the school. ಇಲ್ಲಿ ಸ್ಮಾರ್ಟ್ ಇದೆ, ಅದ್ರ ಬದಲು ಯಾವ ವರ್ಡು? ಮೋಸ್ಟ್ ಸ್ಮಾರ್ಟು, ಲೆಸ್ ಸ್ಮಾರ್ಟು, ಸ್ಮಾರ್ಟೆಸ್ಟ್, ಸ್ಮಾರ್ಟರ್. ಯಾವುದಾಗುತ್ತೆ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡಿರ್ತಾರೆ, ಪಾಸಿಟಿವ್, ಕಂಪ್ಯಾರೇಟಿವ್ ಮತ್ತು ಸೂಪರ್ಲೇಟಿವ್. ಇಲ್ಲಿ ಸಿಂಪ್ಲೆಸ್ಟ್ ಫಾರ್ಮ ಯೂಸ್ ಮಾಡ್ತೀವಿ, ಸ್ಮಾರ್ಟ್ ಅಂತ. ಕಂಪ್ಯಾರೇಟಿವಲ್ಲಿ ಸ್ಮಾರ್ಟರ್ ERನ ಯೂಸ್ ಮಾಡ್ತೀವಿ. ಇಲ್ಲಿ ಸೊ ಇಲ್ಲಿ ಏನು ಬರುತ್ತೆ? ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ 3 ಬರುತ್ತೆ, ಪಾಸಿಟಿವ್, ಕಂಪ್ಯಾರೇಟಿವ್ ಮತ್ತು ಸೂಪರ್ಲೇಟಿವ್ ಅಂತ. ಸೊ ಪಾಸಿಟಿವಲ್ಲಿ ನಾವು ಬೇಸಿಕ್ ಅಂದರೆ ಒರಿಜಿನಲ್ ಅಂದರೆ ಫಸ್ಟ್ ಫಾರ್ಮ ಯೂಸ್ ಮಾಡ್ತೀವಿ, ಅಂದರೆ ಸ್ಮಾರ್ಟ್. ಕಂಪ್ಯಾರೇಟಿವಲ್ಲಿ ಸ್ಮಾರ್ಟರ್ ಅಂತ ERನ ಆ್ಯಡ್ ಮಾಡ್ತೀವಿ, ಸ್ಮಾರ್ಟರ್. ನೆಕ್ಸ್ಟು ಸೂಪರ್ಲೇಟಿವಲ್ಲಿ ಸ್ಮಾರ್ಟೆಸ್ಟ್ ESTನ ಆ್ಯಡ್ ಮಾಡ್ತೀವಿ. ಇಲ್ಲಿ ಸ್ಮಾರ್ಟರ್ನಾಗೆ ಮೋರ್ ಅಂದರೆ ದ್ಯಾನ್ ಜೊತೆಗೆ ಯೂಸ್ ಮಾಡ್ತೀವಿ, ಇಲ್ಲಿ ಜೊತೆಗೆ ದ ಸ್ಮಾರ್ಟೆಸ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸ್ಮಾರ್ಟ್ ದ್ಯಾನ್ ಇದೆ ಅಂದರೆ ERನ ಯೂಸ್ ಮಾಡ್ಬೇಕಂದ್ರೆ ಕಂಪ್ಯಾರೇಟಿವ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಮೋಸ್ಟ್ ಸ್ಮಾರ್ಟ್, ಲೆಸ್ ಸ್ಮಾರ್ಟ್, ಸ್ಮಾರ್ಟೆಸ್ಟ್, ಸ್ಮಾರ್ಟರ್ ಅಂದರೆ ಆಪ್ಷನ್ ಡಿ. ಏನಾಗುತ್ತೆ? ಮಿತಾ ಈಸ್ ಸ್ಮಾರ್ಟರ್ ದ್ಯಾನ್ ಎನಿ ಅದರ್ ಕಿಡ್ಸ್ ಇನ್ ದ ಸ್ಕೂಲ್. ದ್ಯಾನ್ ಬಂದಾಗ ERನ ಆ್ಯಡ್ ಮಾಡ್ತೀವಿ, ಸ್ಮಾರ್ಟರ್. ಮೋಸ್ಟ್ ಅಂತ ಬಂದಾಗ ಅಂದರೆ ದ ಸ್ಮಾರ್ಟೆಸ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ಅಂಡರ್ಲೈನ್ ವರ್ಡ್. ಕೊಟ್ಟಿರೋ ವರ್ಡ್ದು ಸಿನಾನಿಮ್ ಕೇಳಿದರೆ, ದ ಲ್ಯಾವಿಶ್ ಪಾರ್ಟಿ ಹ್ಯಾಡ್ ಅ ಲಕ್ಸುರಿಯಸ್ ಅಟ್ಮಾಸ್ಫಿಯರ್ ಅಂಡ್ ಎಲಿಗೆಂಟ್ ಡೆಕೋರೇಷನ್ಸ್. ಲ್ಯಾವಿಶ್ ಅಂದರೆ ಏನು? ಮೀನಿಂಗ್ ಏನು ಬರುತ್ತೆ? ಅದ್ಧೂರಿಯಾಗಿ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಸಿನಾನಿಮ್ ಆಗುತ್ತೆ ಅಂದರೆ ಸಿಂಪಲ್ ಅಂದರೆ ಸರಳವಾಗಿ, ಸಿಂಪಲ್. ಹ್ಯಾಪಿ ಅಂದರೆ ಸಂತೋಷ. ಎಕ್ಸೆಸಿವ್ ಅಂತಂದರೆ ಹೆಚ್ಚಿನ, ಎಕ್ಸ್ಟ್ರೀಮ್ ಅಂತ ಬರುತ್ತೆ. ಮಿಡಲಿಂಗ್ ಅಂತಂದರೆ ಮಧ್ಯದ. ಸೊ ಇಲ್ಲಿ ಯಾವುದು ಸಿನಾನಿಮ್ ಆಗುತ್ತೆ ಲ್ಯಾವಿಶಿಗೆ ಅಂದರೆ ಇಟ್ ಈಸ್ ಅ ಎಕ್ಸೆಸಿವ್ ಅಂದರೆ ಹೆಚ್ಚಿನ, ಎಕ್ಸ್ಟ್ರೀಮ್ ಆಗಿ ಅವರು ಪಾರ್ಟಿ ಮಾಡಿದರು, ಲಕ್ಸುರಿಯಸ್ ಆಗಿ ಅಂತ ಮೀನಿಂಗ್ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ. Select the most appropriate option to fill the blank. The billionaire knows how to dash money. How to do money, how to make money, how to develop money, how to farm money ಅಂತಂದರೆ it is a how to make money. So option B is the correct. The following sentence has been divided into parts. One of them may contain an error. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. From the given option. If you don't find any error, mark no error. By next December, we will has lived in this party for 28 years. Error ಎಲ್ಲಿದೆ? We will has lived ಅಂತ ಇದೆ. ಏನಾಗಬೇಕಿತ್ತದು? The error is use of will has instead of will have. ಏನದು? ಅವರು will hasನ ಯೂಸ್ ಮಾಡ್ತಾರೆ. ಏನು ಯೂಸ್ ಮಾಡಬೇಕಿತ್ತು? will have. ವಿಲ್ ಹ್ಯಾವ್ನ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ದ ಕರೆಕ್ಟ್ ಪ್ರೇಸ್ ಈಸ್ ವಿಲ್ ಹ್ಯಾವ್ ಲಿವ್ಡ್ ಆಗಬೇಕಿತ್ತದು. ಸೆಂಟೆನ್ಸ್ ಏನಾಗುತ್ತೆ? ಕರೆಕ್ಟ್ ಸೆಂಟೆನ್ಸು ಇಫ್ ಯು ಡೋಂಟ್ ಫೈಂಡ್ ಬೈ ನೆಕ್ಸ್ಟ್ ಡಿಸೆಂಬರ್ ವಿ ವಿಲ್ ಹ್ಯಾವ್ ಲಿವ್ಡ್ ಆ್ಯಸ್ ಬದಲಿ ಹ್ಯಾವ್ ಲಿವ್ಡ್ ಇನ್ ದಿಸ್ ಸಿಟಿ ಫಾರ್ 28 years. ಅಂದರೆ ದ ಸೆಂಟೆನ್ಸ್ ಈಸ್ ಇನ್ ಅ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಸೊ ವಿಚ್ ಈಸ್ ಫಾರ್ಮ್ಡ್ ಯೂಸಿಂಗ್ ಅ ವಿಲ್ ಹ್ಯಾವ್ ಪ್ಲಸ್ ಲಿವ್ಡ್. ಸೊ ಇಲ್ಲಿ ನಾವು ವಿಲ್ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. Select the most appropriate synonym of a underlined word. It is impossible to think of a lady strangling as an ordinary mother. Synonym ಕೇಳಿದ್ದಾರೆ. ಆರ್ಡಿನರಿ ಅಂತಂದ್ರೇನು? ಸಾಮಾನ್ಯ. ಆರ್ಡಿನರಿ ಅಂತಂದರೆ ಸಾಮಾನ್ಯವಾಗಿ ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಅನ್ಲಕ್ಕಿ ಅಂತಂದ್ರೇನು? ದುರಾದೃಷ್ಟ. ಸ್ಟ್ರೇಂಜ್ ಅಂದರೆ ಅಪರಿಚಿತ. ಬ್ಲೆಸ್ಸೆಡ್ ಅಂತಂದರೆ ಆಶೀರ್ವದಿಸಿದರು. ಯೂಶುವಲ್ ಅಂತಂದರೆ ಸಾಮಾನ್ಯ. ಸೊ ಆರ್ಡಿನರಿ ಅಂತಂದರೆ ಏನಂದರೆ ಸಾಮಾನ್ಯ ಅಂತಂದರೆ, ಯೂಶುವಲ್ ಅಂತಂದರೆ ಸಾಮಾನ್ಯ. ಸೊ ಸಿನೋನಿಮ್ ಯಾವುದು ಆರ್ಡಿನರಿಗೆ ಅಂದರೆ ಆಪ್ಷನ್ ಡಿ.
usual. Select the most appropriate antonym of underline word. ಕೊಟ್ಟಿರೋ ವರ್ಡ್ದು ಆ್ಯಂಟೋನಿಮ್ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ರಾಕೇಶ್ ಕಮಿಟೆಡ್ ದ ಮಿಸ್ಟೇಕ್ ಆ್ಯಂಡ್ ಹಿ ಮಸ್ಟ್ ಬಿ ಕನ್ವಿಕ್ಟೆಡ್. ಕನ್ವಿಕ್ಟೆಡ್ ಅಂತಂದ್ರೇನು? ಅಪರಾಧಿ. ಇದ್ರದ್ದು ಅಪೋಸಿಟ್ ವರ್ಡ್ ಕೇಳಿದ್ದಾರೆ. ಕನ್ವಿಕ್ಟೆಡ್ ಅಂದರೆ ಅಪರಾಧಿ. ನೆಕ್ಸ್ಟ್ ಪನಿಷ್ಡ್ ಅಂತಂದರೆ ಶಿಕ್ಷಿಸಲಾಗಿದೆ. ಸೆಂಟೆನ್ಸ್ಡ್ ಅಂತಂದರೆ ಶಿಕ್ಷೆ ವಿಧಿಸಲಾಗಿದೆ. ಕ್ರೂಸಿಫೈಡ್ ಅಂತಂದರೆ ಶಿಲುಬೆಗೇರಿಸಿದರು. ನೆಕ್ಸ್ಟು ಅಕ್ವಿಕ್ಟೆಡ್ ಅಂದರೆ ಬಿಡುಗಡೆ ಮಾಡಿದರು. ಕನ್ವಿಕ್ಟೆಡ್ ಅಂದ್ರೇನು? ಅಪರಾಧಿ ಅಂದರೆ ಅಪರಾಧಿ ಅಂತ ಬರುತ್ತೆ. ಇದಕ್ಕೆ ಆಪೋಸಿಟ್ ಯಾವುದು ಬರುತ್ತೆ? ಅಕ್ವಿಟೆಡ್ ಅಂದರೆ ಬಿಡುಗಡೆ ಮಾಡಿದರು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. Select the most appropriate option to fill the blanks. He needs to dash as the exams are approaching. Hit the sack, burn himself in, learn the ropes, hit the books. ಅಂದರೆ he needs to hit the books. He must read all the books as his exams are approaching. So option D is the correct. Next passage ಕೊಟ್ಟಿದ್ದಾರೆ. In the following passage, some words have been deleted. Read the passage carefully and select the most appropriate option. Credit cards originated in 1920s in the USA with European references. Dating back to 1890, John begins dash of the bank issues. Producer, finder, inventor, discover ಅಂತಂದರೆ inventor. ಇದು ಬರುತ್ತೆ ಫಸ್ಟ್ ಆಪ್ಷನು. ಇನ್ವೆಂಟರ್. John Begins, inventor of the first bank issued credit cards, invented the charge it program in 1946 dash bank customer. ಸೆಕೆಂಡ್ ಆಪ್ಷನಿಗೇನು? ಕನೆಕ್ಟಿಂಗ್. ಏನು ಬರುತ್ತೆ? ಕನೆಕ್ಟಿಂಗ್. ಸೆಕೆಂಡ್ ಆಪ್ಷನ್ ಏನು? Connecting bank customers and local merchants. In 1950, Diners Club introduced their credit cards in USA dash customers. ಥರ್ಡ್ ಆಪ್ಷನ್ ಏನು ಬರುತ್ತೆ? ಅಲೋಯಿಂಗ್. ಏನು ಬರುತ್ತೆ? ಅಲೋಯಿಂಗ್. ಏನು? ಅಲೋಯಿಂಗ್ ಕಸ್ಟಮರ್ಸ್ ಟು ಪೇ ರೆಸ್ಟೋರೆಂಟ್ ಬಿಲ್ಸ್ ವಿತೌಟ್ ಕ್ಯಾಶ್. ಅಮೇರಿಕನ್ ಎಕ್ಸ್ಪ್ರೆಸ್ ಡ್ಯಾಶ್ ದೇರ್ ಫಸ್ಟ್. ಏನು ಬರುತ್ತೆ? ಫೋರ್ತ್ ಆಪ್ಷನು ಇಶ್ಯೂಡ್. ಏನು ಬರುತ್ತೆ? ಇಶ್ಯೂಡ್. American Express issued their first credit cards in 1958, while the Bank of America introduced the Bank American card, now Visa, in 1958. Visa, now known as the Visa International Services Association, is accepted in over 150 countries, making it one of the most universal. ಏನು ಬರುತ್ತೆ? ಯೂನಿವರ್ಸಲ್ ಕ್ರೆಡಿಟ್ ಕಾರ್ಡ್ಸ್ ಅವೈಲೇಬಲ್. ಅರ್ಥ ಆಯ್ತಲ್ಲ? ದೀಸ್ ಆರ್ ಆಲ್ ದ 25 ಕ್ವಶನ್ಸ್ ಆಫ್ ದ MTS 2024 ಥರ್ಡ್ ಶಿಫ್ಟ್ದು. ಇದು 25 ಇಂಗ್ಲೀಷ್ ಪಾರ್ಟ್ದು ಕ್ವಶನ್ಸ್ ಆಗಿರುತ್ತೆ. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.